ಇಪಿಎಫ್ಒ ಚಂದಾದಾರರಿಗೆ ಭರ್ಜರಿ ಸಿಹಿ ಸುದ್ದಿ. ನೌಕರರ ಭವಿಷ್ಯ ನಿಧಿ ಸಂಸ್ಥೆ ತನ್ನ ನೌಕರರ ಸೇವೆಗಳನ್ನು ಇನ್ನಷ್ಟು ಸುಲಭಗೊಳಿಸಿದೆ ಮತ್ತು ತ್ವರಿತಗೊಳಿಸಿದೆ. ಹಾಗಾಗಿ ಇವುಗಳಲ್ಲಿ ಕೆಲವು ನಿಯಮಗಳನ್ನು ತರಲಾಗಿದೆ. ಹೆಚ್ಚುವರಿ ಪಿಂಚಣಿ ಪಾವತಿ, ಸುಲಭವಾಗಿ ಪಿಎಫ್ ಖಾತೆ ವರ್ಗಾವಣೆ, ಹೀಗೆ ಕೆಲವು ಪ್ರಮುಖ ಮಾರ್ಪಾಡುಗಳನ್ನು ಮಾಡಿದ್ದು ಇಪಿಎಫ್ಒ ನೌಕರರಲ್ಲಿ ಹೊಸ ಭರವಸೆ ಮೂಡಿಸಿದೆ. ಏನೇನು ಬದಲಾವಣೆಯಾಗಿದೆ ಮತ್ತು ಇದರಿಂದ ಏನೇನು ಉಪಯೋಗ, ಈ ಎಲ್ಲ ಸಂಪೂರ್ಣ ಮಾಹಿತಿ ಇಲ್ಲಿದೆ. ವಿಡಿಯೋ ಪೂರ್ತಿ ನೋಡಿ ಹಾಗೂ ಈ ತರದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ದೇಶಾದ್ಯಂತ ಖಾಸಗಿ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಸುಮಾರು 7 ಕೋಟಿ ಉದ್ಯೋಗಿಗಳು ನೌಕರರ ಭವಿಷ್ಯ ನಿಧಿ ಸಂಸ್ಥೆ ಚಂದಾದಾರರಾಗಿದ್ದಾರೆ. ಈ ವರ್ಷ ಇಪಿಎಫ್ಒ ತನ್ನ ನಿಯಮಗಳಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ತಂದಿದೆ. ಇದಲ್ಲದೆ ಶೀಘ್ರದಲ್ಲೇ ಇನ್ನಷ್ಟು ಹೊಸ ಬದಲಾವಣೆಗಳನ್ನು ತರಲು ಸಿದ್ಧತೆ ಕೂಡ ನಡೆಸುತ್ತಿದೆ. ಈ ಹೊಸ ಬದಲಾವಣೆಗಳು ಪಿಎಫ್ ಖಾತೆಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಹೆಚ್ಚು ಸರಳೀಕರಣಗೊಳಿಸುವುದು, ಪಾರದರ್ಶಕ ಸೇವೆಗಳನ್ನು ಒದಗಿಸುವುದು ಮತ್ತು ಡಿಜಿಟಲಿ ಸಬಲೀಕರಣಗಳನ್ನು ಸಾಧಿಸುವ ಗುರಿಯನ್ನು ಹೊಂದಿದೆ. 2025ರಲ್ಲಿ ಇಪಿಎಫ್ಒ ತಂದ 5 ಪ್ರಮುಖ ಬದಲಾವಣೆಗಳ ಕುರಿತು ಮಾಹಿತಿ ಇಲ್ಲಿವೆ. ನೀವು ಈಗ ನಿಮ್ಮ ಪಿಎಫ್ ಖಾತೆ ವಿವರಗಳನ್ನು ಹೆಚ್ಚು ಸುಲಭವಾಗಿ ರಿನಿವಲ್ ಮಾಡಬಹುದು. ನಿಮ್ಮ ಸಾರ್ವತ್ರಿಕ ಖಾತೆ ಸಂಖ್ಯೆ ಯುಎಎನ್ ಆಧಾರ್ ಲಿಂಕ್ಗೆ ಆಗಿದ್ದರೆ ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ, ಲಿಂಗ, ರಾಷ್ಟ್ರೀಯತೆ, ಪೋಷಕರ ಹೆಸರುಗಳು, ವೈವಾಹಿಕ ಸ್ಥಿತಿ ಮತ್ತು ಸಂಗಾತಿ ಹೆಸರು ಸೇರಿದಂತೆ ನಿಮ್ಮ ವಿವರಗಳನ್ನು ನೀವು ಆನ್ಲೈನ್ ನಲ್ಲಿ ಸುಲಭವಾಗಿ ಅಪ್ಡೇಟ್ ಮಾಡಬಹುದು. ಇದಕ್ಕೆ ಯಾವುದೇ ದಾಖಲೆಗಳ ಅಗತ್ಯವಿಲ್ಲ. ಆದರೆ 2017ರ ಅಕ್ಟೋಬರ್ 1ಕ್ಕಿಂತ ಮೊದಲು ಯುಎಎನ್ ರಚಿಸಿದ್ದರೆ ಕೆಲವು ಸಂದರ್ಭಗಳಲ್ಲಿ ಉದ್ಯೋಗದಾತರ ಅನುಮತಿ ಅಗತ್ಯವಿರುತ್ತದೆ. ಇನ್ನು ಉದ್ಯೋಗ ಬದಲಾಯಿಸಿದರೆ ಪಿಎಫ್ ಖಾತೆ ವರ್ಗಾವಣೆ ಇನ್ನೂ ಸುಲಭ. ಒಬ್ಬ ಉದ್ಯೋಗಿಯು ಒಂದು ಕಂಪನಿಯನ್ನು ತೊರೆದು ಬೇರೆ ಕಂಪನಿಗೆ ಸೇರಿದಾಗ ತನ್ನ ಪಿಎಫ್ ಖಾತೆಯನ್ನು ಕೂಡ ವರ್ಗಾಯಿಸಬೇಕಾಗುತ್ತದೆ. ಈ ಹಿಂದೆ ಪಿಎಫ್ ಖಾತೆ ವರ್ಗಾವಣೆಯು ಬಹಳ ಸಂಕೀರ್ಣವಾಗಿತ್ತು. ಆದರೆ ಇಪಿಎಫ್ಒ 2025ರ ಜನವರಿ 15ರಿಂದ ಈ ಪ್ರಕ್ರಿಯೆಯನ್ನು ಸರಳಗೊಳಿಸಿದೆ. ಪಿಎಫ್ ವರ್ಗಾವಣೆಗೆ ಹಳೆಯ ಕಂಪನಿ ಮತ್ತು ಹೊಸ ಕಂಪನಿಯಿಂದ ಇನ್ನು ಮುಂದೆ ಅನುಮತಿಯ ಅಗತ್ಯವಿಲ್ಲ. ಇದರಿಂದ ಪಿಎಫ್ ಹಣವನ್ನು ಸುಲಭವಾಗಿ ಮತ್ತು ವೇಗವಾಗಿ ವರ್ಗಾಯಿಸಬಹುದು. ಆನ್ಲೈನ್ ಮೂಲಕವೇ ಜಾಯಿಂಟ್ ಡಿಕ್ಲರೇಷನ್. 2025ರ ಜನವರಿ 16ರಿಂದ ಜಾರಿಗೆ ಬಂದ ಹೊಸ ನಿಯಮಗಳ ಪ್ರಕಾರ ಈಗ ಡಿಜಿಟಲ್ ರೂಪದಲ್ಲೇ ಜಾಯಿಂಟ್ ಡಿಕ್ಲರೇಷನ್ ಸಲ್ಲಿಸಬಹುದು. ಆದರೆ ನಿಮ್ಮ ಆಧಾರ್ ಅನ್ನು ನಿಮ್ಮ ಯುಎಎನ್ಗೆ ಲಿಂಕ್ ಮಾಡಬೇಕು. ಆದರೆ ನಿಮ್ಮ ಯುಎಎನ್ ರಚಿಸದಿದ್ದರೆ ಮತ್ತು ಆಧಾರ್ ಅನ್ನು ಲಿಂಕ್ ಮಾಡದಿದ್ದರೆ ಸಂಬಂಧಪಟ್ಟ ಸದಸ್ಯರ ಮರಣದ ಸಂದರ್ಭದಲ್ಲಿ ನೀವು ಭೌತಿಕವಾಗಿ ಫಾರಂಗಳನ್ನು ಸಲ್ಲಿಸಬೇಕಾಗುತ್ತದೆ. ಇನ್ನು ಪಿಂಚಣಿ ಪಾವತಿಗೆ ಕೇಂದ್ರೀಕೃತ ವ್ಯವಸ್ಥೆ. 2025ರ ಜನವರಿ 1ರಿಂದ ಪಿಂಚಣಿ ಪಾವತಿಗಾಗಿ ಕೇಂದ್ರೀಕೃತ ಪಿಂಚಣಿ ಪಾವತಿ ವ್ಯವಸ್ಥೆಯನ್ನು ಪರಿಚಯಿಸಲಾಗಿದೆ. ಈಗ ಪಿಂಚಣಿಯನ್ನು ಎನ್ಪಿಸಿಐ ವೇದಿಕೆಯ ಮೂಲಕ ನೇರವಾಗಿ ಯಾವುದೇ ಬ್ಯಾಂಕ್ ಖಾತೆಗೆ ಜಮಾ ಮಾಡಬಹುದು. ಇದನ್ನು ದೇಶದ ಎಲ್ಲಿಂದಲಾದರೂ ತೆಗೆದುಕೊಂಡು ಹೋಗಬಹುದು. ಹಿಂದೆ ಪಿಂಚಣಿ ಪಾವತಿ ಆರ್ಡರ್ಗಳನ್ನು ಒಂದೇ ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಕಳುಹಿಸಬೇಕಾಗಿತ್ತು. ಇದರಿಂದ ವಿಳಂಬ ಕೂಡ ಆಗುತ್ತಿತ್ತು. ಈ ಸಂಪೂರ್ಣ ಪ್ರಕ್ರಿಯೆಗಳನ್ನು ತೆಗೆದುಹಾಕಲಾಗಿದೆ. ಹೊಸ ಪಿಪಿಒ ಅನ್ನು ಯುಎಎನ್ ಲಿಂಕ್ ಮಾಡಬೇಕು. ನೀವು ಡಿಜಿಟಲ್ ಲೈಫ್ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಬಹುದು. ಇನ್ನು ಹೆಚ್ಚುವರಿ ಪಿಂಚಣಿ ವ್ಯವಸ್ಥೆ. ಹೆಚ್ಚಿನ ಸಂಬಳದ ಮೇಲೆ ಹೆಚ್ಚುವರಿ ಪಿಂಚಣಿ ಪಡೆಯಲು ಬಯಸುವವರಿಗೆ ಇಪಿಎಫ್ಒ ಇದೇ ರೀತಿಯ ವಿಧಾನವನ್ನು ಪರಿಚಯಿಸಿದೆ. ಎಲ್ಲರಿಗೂ ಒಂದೇ ರೀತಿಯ ಪ್ರಕ್ರಿಯೆ ಇರುತ್ತದೆ. ನಿಮಗೆ ಹೆಚ್ಚಿನ ಸಂಬಳವಿದ್ದರೆ ನೀವು ಹೆಚ್ಚಿನ ಮೊತ್ತವನ್ನು ಪಾವತಿಸಬಹುದು ಮತ್ತು ಅದೇ ಮಟ್ಟದ ಪಿಂಚಣಿಯನ್ನು ಪಡೆಯಬಹುದು. ಇಪಿಎಫ್ಒ ಹೊರತುಪಡಿಸಿ ಖಾಸಗಿ ಟ್ರಸ್ಟ್ಗಳು ಸಹ ಇದೇ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಈ ಪ್ರಕ್ರಿಯೆಯನ್ನು ಸಾಧ್ಯವಾದಷ್ಟು ಪಾರದರ್ಶಕವಾಗಿರಿಸಲು ಇಪಿಎಫ್ಒ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ. ಇದು ಇಪಿಎಫ್ಒನಲ್ಲಿ 2025ರಲ್ಲಿ ತಂದ ಹೊಸ ನಿಯಮಗಳ ಮಾಹಿತಿ. ಇಪಿಎಫ್ಒಗೂ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ.